Hi guys, welcome to my channel. I am Emuna, professional makeup artist, Bangalore. ಹಾಗೆ ಬ್ಯೂಟಿಷಿಯನ್ ಕೂಡ. ಬ್ಯೂಟಿಷಿಯನ್ ಆಗಿದ ತಕ್ಷಣನೇ ನಮಗೆ ಐಬ್ರೋ ಅನ್ನೋದು ಬಂದ್ಬಿಡಲ್ಲ. ಯಾಕಂದರೆ ತುಂಬಾ ಪ್ರಾಕ್ಟೀಸ್ ಬೇಕು ಇದಕ್ಕೆ. ಐಬ್ರೋಸ್ ಅನ್ನೋದು ಒಂದು ಕಸ್ಟಮೈಸ್ ವರ್ಕು. ಎಲ್ರಿಗೂ ಒಂದೇ ರೀತಿಯ ಐಬ್ರೋ ಅನ್ನೋದು ಇರಲ್ಲ. ಒಬ್ಬರಿಗೆ ತಿಕ್ಕಾಗಿರುತ್ತೆ, ಕೆಲವೊಬ್ರಿಗೆ ಐಬ್ರೋನೇ ಇರೋದಿಲ್ಲ, ಕೆಲವೊಬ್ರಿಗೆ ಚೆನ್ನಾಗಿ ಶೇಪ್ ಇದ್ದರೆ ಮತ್ತೊಬ್ಬರಿಗೆ ಶೇಪ್ ಅನ್ನೋದು ಇರೋದೇ ಇಲ್ಲ. ಮತ್ತು ತುಂಬ ರೀತಿ ಶೇಪ್ಗಳಿರೋದ್ರಿಂದ ಕಸ್ಟಮರು ಒಬ್ಬೊಬ್ಬರು ಒಂದೊಂದು ಥರ ಶೇಪಿಂಗ್ ಹೇಳ್ತಾರೆ. ಅದೇ ಥರ ನಾವು ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೆ ಮೇಯ್ನಾಗಿ ಏನು ಟಿಪ್ಸ್ಗಳು ಬೇಕು ಅನ್ನೋದಾದರೆ, ನಾವು ಫಸ್ಟು ಕಲಿಬೇಕಾದ್ರೆ ಎಕ್ಸ್ಟ್ರಾಸ್ ಮಾತ್ರ ರಿಮೂವ್ ಮಾಡಬೇಕು. ದಪ್ಪದಾಗಿ ಐಬ್ರೋ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ನಿಧಾನಕ್ಕೆ ಒಂದೊಂದೇ ಲೈನಿಂದ ಬರಬೇಕಾಗುತ್ತೆ. ಒಂದೊಂದೇ ಹೇರ್ನ ತಗೊಳ್ತಾ ನಾವು ಲೈನ್ ಮಾಡ್ಕೊಳ್ತಾ ಬರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ, ಕಸ್ಟಮರು ಪ್ರಾಪರಾಗಿ ಹೋಲ್ಡ್ ಮಾಡಿರಬೇಕು. ಕೆಲವೊಬ್ಬರು ಐಬ್ರೋಸ್ ಮೇಲೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಕಸ್ಟಮರ್ಗೆ ನಾವು ಹೇಳಬೇಕು, ಟೈಟಾಗಿ ಇಟ್ಕೊಳ್ಳಿ, ಮತ್ತು ನೀಟಾಗಿ ನಮಗೆ ಐಬ್ರೋ ಅನ್ನೋದು ಕಾಣಬೇಕು. ಆ ರೀತಿ ಅವ್ರಿಗೆ ಇಟ್ಕೊಳ್ಳೋಕೆ ಹೇಳಬೇಕು. ಆಗ ನಮಗೆ ಕಸ್ಟಮರು ಕರೆಕ್ಟಾಗಿ ಹೋಲ್ಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಕೆಲವೊಬ್ಬರು ಹೇಳ್ತಾರೆ, ನಾವು ಬೇರೆ ಕಡೆ ಮಾಡಿಸಿದ್ವಿ ಲಾಸ್ಟ್ ಟೈಮು, ಸೊ ಶೇಪ್ ಎಲ್ಲ ಹಾಗಾಗಿದೆ ಹೀಗಾಗಿದೆ, ಒಂದೊಂದು ಕಡೆ ಒಂದೊಂದು ಥರ ಶೇಪಿಂಗ್ ಬರುತ್ತೆ ಅಂತ. ಅವರು ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ಶೇಪಿಂಗ್ ಅನ್ನೋದು ಯಾರೇ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ನಾವು ಐಬ್ರೋಸ್ನ ಪರ್ಫೆಕ್ಟಾಗಿ ಇಟ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಿಮಗೆ ಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇವರು ಮೀಡಿಯಮ್ ಥಿಕ್ನೆಸ್ಸಲ್ಲಿ ಐಬ್ರೋ ಶೇಪಿಂಗ್ ಮಾಡಿ ಅಂತ ಹೇಳಿದರು. ಇವರೇನು ರೆಗ್ಯುಲರಾಗಿ ಐಬ್ರೋ ಮಾಡಿಸಲ್ಲ. ಸೊ ಮೀಡಿಯಮ್ ಥಿಕ್ನೆಸ್ಸಲ್ಲೇ ಈಗ ಮಾಡಿಕೊಟ್ಟಿದ್ದೀನಿ. ನೋಡಿ ಹೇಗೆ ಬಂದಿದೆ ಶೇಪಿಂಗ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.